ಕ್ರಾಂತಿ ಜಾಸ್ತಿ ಆಗಿದೆ. ಯಾವಾಗಲೂ ಹಂಗೆ ಇದ್ದೀವಿ ಗುರು, ಅದೇನು ಹೊಸ್ದಾಗಿ ಏನಿಲ್ಲ. ಗುರಿ ಏನಾದ್ರು ಈಡೇರ್ತದೆ ಅನ್ನುವಂಥ ಆಶಾಭಾವನೆ. ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರೂ ನಮಗೆ ಎರಡು ಕಣ್ಣಿದ್ದಾಗೆ, ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ. ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡ್ರ್ಗಳು ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರದೇ ಆದಂಥ ಒಂದು ಸಿದ್ಧಾಂತಗಳಿದೆ, ಮಾಡಿದ್ದೇವೆ. ಏನಾಗುತ್ತೆ, ಮಾಧ್ಯಮದವ್ರಿಗೂ ವಿರೋಧ ಪಕ್ಷರು ಅನೇಕ ವಿಚಾರಗಳನ್ನ ಕೊಟ್ಟಾಗ ನೀವು ಸಹ ಮಾಡಬೇಕಾಗತ್ತೆ, ಅದನ್ನು ವಿತರಣೆ ಮಾಡಿದ್ದೀರಿ ಅಷ್ಟೇ ಬಿಟ್ಟರೆ ಅವ್ರಿಗೆ ಕೆಲಸ ಏನು ಇಲ್ವಲ್ಲ. ಅವ್ರ ಹಿಂದೆ ಏನು ಗೌರವವಾಗಿ ರಾಜ್ಯದಲ್ಲಿ ಏನು ಆಡಳಿತ ಮಾಡಿಲ್ಲ, ಮುಂದೆ ಏನು ಗುರಿ ಇಲ್ಲ. ಅವರು ಇನ್ನೇನು ನಮ್ಮನ್ನು ಟೀಕೆ ಮಾಡಬೇಕು, ನಮ್ಮ ಪಕ್ಷನ ಕಾಲೆಳಿಬೇಕು, ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು ಡಿ ಕೆ ಅವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಅವರ ಇನ್ನೂ AICC ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ, ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ. ವಿಚಾರ ಬಂದ ಮೇಲೆ ವಿಚಾರ ಏನೊಂದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ನಿರ್ಧಾರ ಆಗಿದೆ. ನನಗೇನದು ಗೊತ್ತಿಲ್ಲ ವಿಚಾರ. ನಾನು ಡೆಲ್ಲಿಗೂ ಹೋಗಿರಲಿಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಇವತ್ತು ಇಲ್ಲೊಂದು ಕಾರ್ಯಕ್ರಮ ಆಯಿತು, ಸ್ನೇಹಿತರದು ಬಂದಿದೆ, ಯಾವುದೋ ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ, ವಾಪಸ್ ಬೆಂಗಳೂರಿಗೆ ಹೋಗ್ತೀನಿ. ನಮಗೆ ಇಲ್ಲಿವರೆಗೆ ರಾಜೀನಾಮೆ ವಿಚಾರನೂ ಗೊತ್ತಿಲ್ಲ, ಅಥವಾ ಹೊಸ ನಾಯಕತ್ವ ಘೋಷಣೆನೂ ಗೊತ್ತಿಲ್ಲ. ಬಟ್ ನೆನ್ನೆ ನಾನು ಟಿ ವಿಲಿ ನೋಡಿದಾಗ ವೇಣುಗೋಪಾಲರು ಬರೀ ರಾಜ್ಯಸಭಾ ಮತ್ತು MLCಯ ವಿಚಾರ ಚರ್ಚೆ ಮಾಡಿದ್ದೀವಿ ಅಂದಿದ್ದು ಅಷ್ಟೇ ಗೊತ್ತಿರೋದು. ಉಳಿದಿದ್ದೇನಾರು ಇದ್ದರೆ ಮುಂದುವರೆದು CM ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತಾರೆ. ಅದೇ ಏನೇ ಇದ್ರೂ AICCನೇ ತೀರ್ಮಾನ, ಪಕ್ಷನೇ ತೀರ್ಮಾನ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿ ಕೆನೂ ಹೇಳಿದ್ದಾರೆ, ನಮ್ಮಂಥ ಎಲ್ಲ ಶಾಸಕರು ಹೇಳ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ರಾಜ್ಯಸಭಾ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ, MLC ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಕರೆದವರ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ರಾಜಕೀಯ ಗೊಂದಲಗಳವಲ್ಲ ಅವಕ್ಕೆ ಈಗ ಇತಿಶ್ರೀ ಆಗ್ತಾರೆ. ವರ್ಷ ಎಲ್ಲವೂ ಯಾವುದು ಗೊಂದಲನೇ ಇಲ್ಲ. ಗೊಂದಲ ಮಾಧ್ಯಮ ಕ್ಷೇತ್ರದಲ್ಲಿದೆ, ವಿರೋಧ ಪಕ್ಷ ನಾಯಕತ್ವದಲ್ಲಿದೆ. ಇಲ್ಲ ಆ ಥರದ್ದು ಯಾವುದು ಗೊಂದಲ ಇಲ್ಲ. ಎಲ್ಲವೂ ಸಹ ಮಧ್ಯದಲ್ಲಿ ಈ ಥರದ ಚರ್ಚೆ ನಡೀತಾ ಇದೆ ಅಷ್ಟೇ, ಯಾವುದೂ ಗೊಂದಲ ಇಲ್ಲ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನು ಅದು ಯಾವ ವಿಚಾರದಲ್ಲಿ ಕರೆದಿದ್ದಾರೆ ಅನ್ನೋದು ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಕೊಡಲ್ಲ? ನನಗೆ ಅದು ಯಾವುದೂ ವಿಚಾರ ಗೊತ್ತಿಲ್ಲ, ಅದ್ಯಾವುದು ನನಗೆ ಗಮನಕ್ಕೆ ಬಂದಿಲ್ಲ. ನನಗೆ ಗೊತ್ತಿಲ್ಲದೇ ಇರೋ ವಿಚಾರ ನಾನು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಪೂರ್ವಾವಧಿ ಚುನಾವಣೆ ಬರುತ್ತೆ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾರೆ. ವಿಜೇಂದ್ರಂಗೆ ಮಾಡೋ ಕೆಲಸ ಏನು ಪಾಪ, ಆ ಥರ ಭಾಳ ಅರ್ಜೆಂಟಾಗಿ ಅವರೇ ಮುಂದೆ ಸರ್ಕಾರ ಬರಬೇಕು ಅಂತ. ಸರಿ, ನಮ್ಮದು ಪೂರ್ವ ಚುನಾವಣೆ ಬರೋದು 28ಕ್ಕೆ ಬರೋದು, ಅದನ್ನು ಅವರು ಬರೀಲಿಕ್ಕಾಗಲ್ಲ. 28ಕ್ಕೆ ಚುನಾವಣೆ ಮುಂಚಿತವಾಗಿ ಬರೋಕ್ಕಲ್ಲ. 136 ಜನ ಗೆಲ್ಸಿರೋದು. ಬಟ್ ಅವ್ರ ಪಕ್ಷದಲ್ಲಿ ಮೊದಲು ಸರ್ ಮಾಡ್ಕೊಳ್ಳೋಕೆ ಹೇಳಿ ಚುನಾವಣೆಗೆ ಹೋಗ್ತೀನಿ ಮೊದಲು. ಸರ್, ಈಗ ಭತ್ತದ ಕಟಾವು ಆರಂಭ ಆಗಿದೆ. ಕೃಷಿ ಭತ್ತದ ಬೆಲೆ ಇಲ್ಲ, ಬರೀ 1800 ರೂಪಾಯಿನ ಖರೀದಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಈ ಖರೀದಿಗೆ ಕೇಂದ್ರ ತೆಗಿತಾರೆ. ಖರೀದಿ ಕೇಂದ್ರ ತೆಗಿಲಿಕ್ಕೆ ಬೇಗ ಕ್ರಮ ತಗೋತೀವಿ. ಸರ್, KPCC ಅಧ್ಯಕ್ಷ ಆಗ್ಬೋದು ಸರ್? ಎಲ್ಲವೂ AICCಯವರೇ ತೀರ್ಮಾನ ತಗೋಬೇಕು. ನಮಸ್ಕಾರ. ಬರಲ್ಲ ಮಂಜು.